ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ. ಆ ಶ್ರೀರಾಮ ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ನಡೀಲಿ ಅಂತ ಮನೆಯಲ್ಲಿ ದೀಪ ಹಚ್ಚಿ ಒಳ್ಳೇದಾಗಲಿ ಅಂತ ಮನೆಯಲ್ಲಿ ಎಲ್ಲೇ ಕೂತು ಪ್ರಾರ್ಥನೆ ಮಾಡ್ಕೋತೀವಿ. ಶಶಿ ರಮೇಶ್ ಅವ್ರಿಗೆ ಏನು ರಾಮವಳ್ಳಿ ಪಂಚಾಯತಿಯಿಂದ ಅವ್ರಿಗೆ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ನಂಬಿಕೆ ಇಟ್ಟು ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸ್ಥಾನಕ್ಕೆ ನಾನು ಬದ್ಧಳಾಗಿರ್ತೇನೆ. ಏನಿಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸ್ಥಾನಕ್ಕೆ ನಾನು ಬದ್ಧಳಾಗಿರ್ತೇನೆ ಮತ್ತು ಈ ಸ್ಥಾನಕ್ಕೆ ಯಾವ ರೀತಿ ನಾನು ನ್ಯಾಯ ಸಲ್ಲಿಸ್ಬೋದೋ ಆ ನ್ಯಾಯವನ್ನು ಸಲ್ಲಿಸೋಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು TN ಜವರಾಯೇಗೌಡರು ಸುಪುತ್ರರಾದಂತಹ ಸಂತೋಷ್ ಜವರಾಯೇಗೌಡರು ವಿವಾಹ ಮಹೋತ್ಸವಕ್ಕೆ ನಮ್ಮೆಲ್ಲರನ್ನು ಅವರ ಕುಟುಂಬದವರೇ ಅಂತ ಭಾವಿಸಿ ಅವರು ಇವತ್ತು ಏನು ಒಂದು ಪತ್ರಿಕೆಯನ್ನು ನೀಡಿ ನಮಗೆ ಗೌರವ ಸಲ್ಲಿಸಿದ್ದಾರೆ. ಅವರು ತಮ್ಮ ಪರವಾಗಿ ನಾವು ಯಾವ ರೀತಿ ಅವರಿಗೆ MLA ಎಲೆಕ್ಷನಲ್ಲಿ ಮತಗಳನ್ನ ಯಾಚನೆ ಮಾಡಿದ್ವೋ ಅದೇ ರೀತಿ ಇವತ್ತು ಅವರ ಪರವಾಗಿ ಅವರ ಮಗನ ಮದುವೆಗೆ ಎಲ್ಲರೂ ನಮ್ಮ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಮತದಾರ ಬಂಧು ಮಿತ್ರರಾಗಿರ್ಬೋದು ಅವ್ರನ್ನೆಲ್ಲ ಕರೆದು ತಂದು ಆ ಮದುವೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮ್ಮ ಕೈಲಾದಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದೇ ರೀತಿ ಹೇಗೆ ಹನುಮಂತೇಗೌಡರು ಹೇಳಿದಾರೋ, ಯಾವ್ಯಾವ ಕಾರ್ಯಕರ್ತರನ್ನ ಯಾರ್ಯಾರನ್ನ ನಾವು ಎಷ್ಟು ಜೋಪಾನವಾಗಿ ಒಂದು ವಾಹನದ ವ್ಯವಸ್ಥೆಯಲ್ಲಿ ಕರ್ಕೊಂಡು ಬರ್ತೀವೋ ಅದೇ ರೀತಿ ಅವರನ್ನ ಮನೆಗೆ ಸೇರ್ಸಕ್ಕಂತಹ ಕೆಲಸಗಳನ್ನು ನಾವು ಮಾಡ್ತೇವೆ. ಅದೇ ರೀತಿ ನಾಳೆ ಏನು ನಮ್ಮ ದೇಶದ ಹಬ್ಬ ನಡೀತಾ ಇದೆ, ಅದು ಏನಂದರೆ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ. ಅದು ಯಾವುದೇ ಅಡೆತಡೆಗಳಿಲ್ಲದೆ, ತೊಂದರೆ ಇಲ್ಲದೆ ಸುಗಮವಾಗಿ ಆಗಲಿ, ನಮ್ಮ ಇಡೀ ದೇಶಕ್ಕೆ ಶ್ರೀರಾಮನ ಆಶೀರ್ವಾದ ದೊರಕಲಿ. ಹಾಗೆ ನಮ್ಮ ರಾಮವಳ್ಳಿ ಗ್ರಾಮದಲ್ಲೂ ಕೂಡ ನಾಳೆ ನಾವು ರಾಮರ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಆಗಿರ್ಬೋದು, ಭಜನೆ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ಕೂಡ ನಡೆಸ್ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಎಲ್ಲ ರಾಮದೇವರ ದೇವಸ್ಥಾನಗಳಲ್ಲೂ ಸಹ ಪೂಜೆ ಪುನಸ್ಕಾರ ಇದ್ದೇ ಇರುತ್ತೆ. ಇದರಿಂದ ರಾಮನಿಗೆ ಅಲ್ಲಿ ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗ್ತಾ ಇರ್ತಕ್ಕಂಥ ರಾಮನಿಗೆ ಇನ್ನೂ ಜಾಸ್ತಿ ಶಕ್ತಿ ಬರಲಿ, ಇನ್ನೂ ಜಾಸ್ತಿ ನಮ್ಮೆಲ್ಲರನ್ನ ಕಾಪಾಡೋವಂಥ ಒಂದು ದೇವರ ಅನುಗ್ರಹ ಇರಲಿ ನಮ್ಮೆಲ್ಲರ ಮೇಲೆ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನನ್ನ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂತಹ TN ಜವರಾಯೇಗೌಡರಿಗೆ ಹಾಗೂ ಹನುಮಂತೇಗೌಡರಿಗೆ ಹಾಗೂ ಲತಾ ಹನುಮಂತೇಗೌಡರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಶಶಿ ರಮೇಶ್ ಅವ್ರಿಗೆ ಏನು ರಾಮವಳ್ಳಿ ಪಂಚಾಯತಿಯಿಂದ ಅವ್ರಿಗೆ ಅಧ್ಯಕ್ಷ ಸ್ಥಾನ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಹೀಗೆ ನಮ್ಮ ಪಕ್ಷ ಮುಂದೆ ಬರಲಿ, ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಏನು ಅಯೋಧ್ಯೆ ರಾಮ ಅನ್ನೋ ಒಂದು ನಾಳೆ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದಾರೋ, ದೇಶಾದ್ಯಂತ ಒಳ್ಳೆಯದಾಗಲಿ, ಜನರ ಒಂದು ಏನು ಕೂಗಿತ್ತು ಅದು ಭಗವಂತ ಕರುಣಿಸಿದ್ದಾನೆ. ಆ ಶ್ರೀರಾಮ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಪ್ರಾಣ ಪ್ರತಿಷ್ಠೆ ಚೆನ್ನಾಗಿ ನಡೀಲಿ ಅಂತ ದೇಶಾದ್ಯಂತ ಎಲ್ಲರೂ ಒಂದು ಒಳ್ಳೆಯ ಭಾವನೆಯಿಂದ ಮನೆಯಲ್ಲಿ ದೀಪ ಹಚ್ಚಿ ಒಳ್ಳೇದಾಗಲಿ ಅಂತ ಮನೆಯಲ್ಲಿ ಎಲ್ಲೇ ಕೂತು ಪ್ರಾರ್ಥನೆ ಮಾಡ್ಕೋತೀವಿ. ಮತ್ತು ಜವರೇಗೌಡರು ಮಗನ ಸಂತೋಷ್ ಅವರ ಮಗನ ಜವರೇಗೌಡರ ಮಗನ ಮದುವೆ ಇರೋದ್ರಿಂದ ಎಲ್ಲರೂ ಬಂದು ಒಂದು ಆಶೀರ್ವಾದ ಮಾಡಲಿ, ನಮ್ಮ ಯಶವಂತಪುರ ಕ್ಷೇತ್ರದ ಜನತೆ ಎಲ್ಲ ಬರಲಿ ಅಂತ ನಾವು ಕೇಳ್ಕೊತೀವಿ.